ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಾಯತ್ರಿ, ನೀನಿಲ್ಬಾ. ಬಾಣ, ಬಾ ಬಾ ಬಾ. ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಎಲ್ಲರೂ ಕೂತ್ಕೊಳ್ಳಿ. ಥ್ಯಾಂಕ್ಸ್ ಬ್ರೋ. ಯಾಕೋ? ನಮ್ಮ ಕೈಯಿಂದ ಗಾನವಿಗೆ ಅನ್ನಪ್ರಶಾನ ಮಾಡಿಸ್ತಿರೋದಕ್ಕೆ. ಇಂಥ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳಿ ನನಗೆ ಕೋಪ ಬರಿಸ್ಬೇಡ. ಗಾನವಿ ನನ್ನ ಮಗಳಲ್ಲ, ನಮ್ಮ ಮಗಳು. ಬನ್ನಿ ಕೂತ್ಕೊಳ್ಳಿ. ರೈಟ್ ಮಕ್ಳಿಗೆ ತಿನ್ಸಿ. ಸ್ವಲ್ಪ ಸುಮ್ನಿರ್ರಿ. ಯಾಕೆ? ಅದಕ್ಕೊಂದು ಪ್ರೋಸೆಸ್ ಇದೆ. ಈ ಮಕ್ಳು ಹುಟ್ಟಿ 5 ತಿಂಗಳು 5 ದಿನ ಆಗಿದೆ. ಸರಿಯಾದ ಸಮಯಕ್ಕೆ ಶುಭ ಕಾರ್ಯನ ಮಾಡ್ತಾ ಇದೀವಿ. ಅರಿಶಿನದ ಗಣಪತಿನ ಪ್ರತಿಷ್ಠಾಪನೆ ಮಾಡಿ. ಹೌದು ಚಿಕ್ಕಮ್ಮ, ನೀವ್ ಹೇಳ್ದಂಗ್ ಮಾಡ್ಬೇಕು. ಬದ್ರಿ ಮತ್ತು ಗಾನವಿ ಒಂದೇ ದಿನ ಹುಟ್ಟಿದ್ದಾರೆ ಸರಿ. ಗಾಯತ್ರಿ ಪಾಪ ಯಾವಾಗ ಹುಟ್ಟಿದಾಳೆ ಅಂತ ಗೊತ್ತಿಲ್ವಲ್ಲ. ಶಾಸ್ತ್ರಿಗಳಿಗೆ ಫೋನ್ ಮಾಡಿ. ಬೇಕಾಗಿರವಲ್ಲವ. 2-3 ದಿನ ಆಚೆ ಈಚೆ ಆದರೂ ಹೆಣ್ಮಕ್ಳ ವಿಷಯದಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದೃಷ್ಟ ಇರೋದಿಕ್ಕೆ ಈ ಮನೆಗ್ ಬಂದು ಅನ್ನ ತಿಂತಿದ್ದಾಳಷ್ಟೇ. ಇಲ್ಲ ಅಂದಿದ್ರೆ ಗುಡಿಯಲ್ಲಿ ಭಕ್ತರು ಕೊಡೋ ಪ್ರಸಾದನ ತಿನ್ಕೊಂಡಿರ್ಬೇಕಿತ್ತು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ನಾನೇನ್ ಮಾಡ್ದೇರಿ? ಸುಮನಾ, ಇರೋ ವಿಷಯನ ನೇರವಾಗಿ ಹೇಳಿದ್ರೆ ಕೆಲವ್ರಿಗೆ ಅರಗಿಸ್ಕೊಳಕ್ಕೆ ಆಗಲ್ಲ. ಆದ್ರೆ ಗಾಯತ್ರಿ ಅದೃಷ್ಟ ಜಾತಕದವಳು. ಏನೇ ಅಂದ್ರೂ ಅದು ಸತ್ಯಾನೇ. ನಿಮ್ಗೂ ಕೂಡ ಆ ಮಗುವಿಂದ ಒಳ್ಳೇದೇ ಆಗಿದೆ ಅತ್ತೆ. ನಿಮ್ ಎಡ್ಗಣ್ಣಿಗೆ ದೃಷ್ಟಿ ಬಂದಿದ್ದು ಗಾಯತ್ರಿಯಿಂದಾನೇ ತಾನೆ? ಇಲ್ಲ ಅಂದಿದ್ರೆ ಕಣ್ಣನ್ ಈ ತರ ಮುಚ್ಚಿ ಒಕ್ಕಣ್ ಶುಕ್ರಾಚಾರ್ಯರ ತರ ನೀವಿರ್ಬೇಕಿತ್ತು. ಲೇ, ನೀನ್ ಮಾತಾಡೋದು ನಿಲ್ಸಿದ್ರೆ ಪೂಜೆ ಶುರು ಮಾಡ್ಬೋದು. ಆಲ್ರೆಡಿ ನಮ್ ನೈನಿ ಸ್ಟಾರ್ಟ್ ಮಾಡಾಗಿದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮೊಸರು, ತುಪ್ಪ, ಹಾಲು, ಅನ್ನ. ಇದಕ್ಕೆ ಸ್ವಲ್ಪ ಜೇನ್ ಹಾಕಿ ಅನ್ನ ಮೆತ್ತಗಾಗೋ ತರ ಕಲಿಸ್ಬೇಕು. ನಾನು ಕಲಿಸ್ತೀನಿ. ರಾಜು, ನೀವ್ ತಿನ್ನೋದಕ್ಕಲ್ಲ, ಮಕ್ಕಳಿಗೆ. ಹಾಗಾದ್ರೆ ನೀವೇ ಕಲ್ಸ್ಕೊಳ್ಳಿ. ಈ ಶಾಸ್ತ್ರ ಮುಗಿದ ಮೇಲೆ ಪಂಚಭಕ್ಷ ಪರಮಾನ್ನ ಇರತ್ತೆ, ತಿನ್ನುವಂತೇವಲ್ಲವ. ಎಲ್ಲಿದೆ? ನೈನಿ ಮಾಡಿಟ್ಟಿದ್ದಾಳೆ. ಅರ್ಧ ಗಂಟೆ ವೆಯ್ಟ್ ಮಾಡಿ. ಬಂಗಾರದ ಚಮಚ ಇದೆಯಾ? ಉಂಗುರದಲ್ಲಿ ತಿನ್ನಿಸ್ಬೋದು ಅತ್ತೆ. ಮಕ್ಳೇನು ನನ್ ಗಂಡನ್ ತರ ಗಬ ಗಬ ತಿನ್ನಲ್ವಲ್ಲ ಅತ್ತೆ. ಚಿಕ್ಕ ಅಗಳನ್ನ ತುಟಿಗೆ ತಾಕ್ಸಿದ್ರು ಸಂತೋಷದಿಂದ ಚಪ್ಪರಿಸ್ತಾರೆ. ವಲ್ವಾ, ಉಂಗ್ರ ಕೊಡೋ.
ನಾನು ಕೊಡಲ್ಲ. ಏಯ್ ಅವನೇನ್ ಇಟ್ಕೊಂಡ್ಬಿಡಲ್ವೋ? ಅದು ಮಕ್ಳಿಗೆ ತಿನ್ಸೋದಿಕ್ಕೆ. ಹಾ ಹಾ ಓಕೆ. ಬ್ರೋ ನಂದು ಕೂಡ ತಗೋ. ನೈನಿ, ಇನ್ನು ಅನ್ನಪ್ರಸಾದನ ಇನ್ನು ನೀವುಗಳು ತಿನ್ನಿಸಿ ಆಯ್ತಾ? ನೀವ್ 3 ಜನನೇ ತಿನ್ನಿಸ್ಬೇಕು. ಅದಾದ್ಮೇಲೆ ಮಿಕ್ದವರೆಲ್ಲ ತಿನ್ನಿಸ್ತಾರೆ. ಅವ್ರವ್ರ ಮಕ್ಕಳಿಗೆ ಅವ್ರವ್ರ ತಂದೆಯರು ಮೊದ್ಲು ತಿನ್ಸಿ. ನೀವೇ ಅಲ್ವೇನ್ರಿ ದೊಡ್ಡ ಮಗ? ಮಗುಗ್ ತಿನ್ನಿಸ್ರಿ. ಹಾ ಓಕೆ. ಮಗನೇ ಬದ್ರಿನಾಥ, ಗಾಯತ್ರಿ, ನೀನು ನಮ್ಮಮ್ಮ ಗಾಯತ್ರಿ ದೇವಿ ಥರ ಕೋಟ್ಯಾಂತರ ಜನರ ಹಸು ನೀಗ್ಸೋ ಸ್ಥಾನಕ್ಕೆ ಹೋಗ್ಬೇಕು. ನಿನ್ನೂ ಕೂಡ ಎಲ್ಲರೂ ಅಮ್ಮ ಅಂತಲೇ ಕರಿಬೇಕು. ಪಾಪ ತಿಲೋತ್ತಮ ಅತ್ತೆಗೆ ಕೈ ಪ್ರಾಬ್ಲಮ್ ಇರೋದ್ರಿಂದ ಚಪ್ಪಾಳೆ ಹೊಡೆಯೋಕ್ಕಾಗ್ತಿಲ್ಲ. ಪರವಾಗಿಲ್ಲ ಬಿಡು ಹಾಸಿನಿ, ಖುಷಿಯಿಂದ ನೋಡ್ತಾ ಇದ್ದೀನಲ್ಲ. ಶಾಸ್ತ್ರಿಗಳ ನಂತರ ಯಾರೂ ಇಲ್ದೆ ಅನಾಥೆ ಆಗ್ಬೇಕಿದ್ ಮಗುನ ನಯನಿ ಮತ್ತು ವಿಶಾಲ್ ದತ್ತು ತಗೊಂಡ ತಕ್ಷಣ ಗಾಯತ್ರಿಕನ್ ಸ್ಥಾನಕ್ಕೆ ಹೋಗ್ಲಿ ಅಂತ ಆಶಿಸ್ತಾ ಆಶೀರ್ವದಿಸ್ತೀನಿ. ಶುಭವಾಗ್ಲಿ. ವಿಕ್ರಾಂತ್ ಅವರೇ, ನೀವು ಗಾನವಿಗೆ ತಿನ್ಸಿ ಆಯ್ತಾ? ಆಯ್ತು ಅದಕ್ಕೆ. ಗಾನವಿ, ನಿನ್ನ ಹೆಸರಲ್ಲೇ ದೊಡ್ಡಮ್ಮ, ನಿಮ್ಮಮ್ಮ ಮತ್ತೆ ನಿಮ್ಮಪ್ಪ 3 ಜನನೂ ಇದ್ದಾರೆ. ಅವ್ರ ಥರನೇ ಒಳ್ಳೆ ಹೆಸರು ಸಂಪಾದಿಸ್ಬೇಕು ನೀನು. ತಿನ್ನಮ್ಮ. ತಿನ್ಸಿದ್ ಮುಗಿತಲ್ಲ, ಈಗ ಮಗುನ್ ಕೊಡ್ಬೋದಾ? ನಿನಗಷ್ಟು ಭಾರ ಅನ್ಸಿದ್ರೆ ಕೊಡು, ನಾನು ಎತ್ಕೋತೀನಿ. ಇಬ್ರನ್ನೇನಕ್ಕ, 4 ಜನರನ್ ಬೇಕಾದ್ರೆ ಎತ್ಕೋತ್ಯಾ? ಅಷ್ಟು ಶಕ್ತಿ ಇದೆ ನಿನ್ಗೆ? ಶಕ್ತಿ ಅಲ್ಲ, ಹೆಣ್ಮಕ್ಳಿಗಿರ್ಬೇಕಾಗಿರೋದು ಜವಾಬ್ದಾರಿ. ನೈನಿ ಇಡೀ ಮನೆನೇ ಹೊರತಾಳೆ. ನಿನ್ ಕೈಲಿ ನಿನ್ ಮಗುನು ಹೊರಕ್ಕಾಗಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಲ್ಲೇ ಸುಮ್ಮಿ? ಒಂದ್ ನಿಮಿಷ ಇರೇ, ನೀವು ಕೂಡ ತಿನ್ಬೇಕಲ್ವೇನಮ್ಮ? ನೀವ್ ಯಾರ್ ಬೇಕಾದ್ರೂ ತಿನ್ಸಿ, ನಾನಂತೂ ತಿನ್ಸಲ್ಲ. ಕೋಪ ಗೀಪ ಎಲ್ಲ ಬೇಡ. ಇಲ್ಲಿರೋರಲ್ಲಿ ದೊಡ್ಡವರು ತಿಲೋತ್ತಮ ಮಾಮ್ ತಿನ್ಸಿದ್ರೆ ಸಾಕು. ಮಿಗ್ದವ್ರು ತಿನ್ಸ್ತಿದ್ರು ಪರವಾಗಿಲ್ಲ. ಕರೆಕ್ಟೇ ವೇಶ್, ಕೊನೆಗೆ ಎಲ್ರೂ ತಿನ್ಸಿದ್ರು ಮಕ್ಕಳು ಗಲಾಟೆ ಮಾಡಲ್ಲ. ಅಲ್ಲ, ಎಡ್ಗೈಲಿ ತಿನ್ಸ್ಬೇಕಾಗತ್ತ ಅವರು? ಅದ್ ಬೇಕಾ? ಚಿಚಿ ತುತು. ಹಾಗಾದ್ರೆ ನಾನು ತಿನ್ಸೋಕೆ ಹೋಗಲ್ಲ. ಮಾಮ್, ಟೇಕ್ ಇಟ್ ಈಸಿ. ಅದಕ್ಕೆ ಏನೋ ಸುಮ್ಮನೆ ತಮಾಷೆಗೆ ಹೇಳಿದ್ದಾರೆ. ನೀವು ನಿಮ್ಮ ಎಡ್ಗೈಲಿ ಉಂಗುರ ಅಂತ ತಗೊಂಡು ಮಕ್ಕಳಿಗೆ ತಿನ್ಸಿ, ಏನೂ ಪರವಾಗಿಲ್ಲ. ಅವರೇ ಏನು ಅನ್ಕೊಂಡಿಲ್ಲ ಅಂದಮೇಲೆ ನನ್ನ ಹೆಂಡತಿ ಏನು ಅನ್ಕೋತಾಳೆ ಅನ್ಕೋತಿದ್ದೀರಾ ಮಾಮ್? ನೀವು ತಿನ್ಸಿ. ಸರಿ. ಬದ್ರಿ ಆ ಅನ್ನು ಕಂದ.
ಆ ಅನ್ನಮ್ಮ. ಅದ್ಯಾಕೆ ಗಾಯತ್ರಿಗೂ ತಿನ್ಸೋಕ್ಕೂ ಮುಂಚೆ ಗಾನವಿಗ್ ತಿನ್ಸಿದ್ರಲ್ಲ? ಮೊದ್ಲು ಮನೆ ಮಕ್ಕಳು. ಮಾಮ್ ಪ್ಲೀಸ್ ನೀವು ಹಾಗೆ ಡಿಫ್ರೆನ್ಶಿಯೇಟ್ ಮಾಡಿ ಮಾತಾಡಬೇಡಿ. ಅಪಾರ್ಥ ಮಾಡ್ಕೋಬೇಡ ವಿಶಾಲ್. ಏನು ಅನ್ಕೊಂಡಿಲ್ಲ ಬಿಡಿ ಅತ್ತೆ. ಇವಾಗ ಇವಳಿಗೆ ತಿನ್ಸಿ. ಗಾಯತ್ರಿ ಬಾಯ್ ತೆಗ್ಯಮ್ಮ. ಆನು ಅಮ್ಮ, 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 ಅಮ್ಮ. ಮಾಮ್, ಏನಾಯ್ತು ಮಾಮ್? ಅಮ್ಮ ಕಣು. ನೀವೇ ಅಲ್ವಾ ಮಾಮ್ ನಮಗ್ ಮಾಮ್? ಅಲ್ಲ ಮತ್ತೆ ಅಮ್ಮ ಅಮ್ಮ ಅಂತಿದ್ದೀರಲ್ಲ ನೀವು? ಗಾಯತ್ರಿ ತನ್ನ ಬಾಯಿ ತೆದ್ದಾಗ ನನಗೆ ಅಮ್ಮನವರು ಶಕ್ತಿ ರೂಪದಲ್ಲಿ ಕಾಣಿಸ್ಕೊಟ್ರು. ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ದೀರಾ ಅತ್ತೆ. ಗಾಬರಿಲಿ ನೀವೊಂದು ವಿಷಯನ ಮರ್ತ್ಬಿಟ್ಟಿದ್ದೀರಾ. ನಿಮ್ ಕೈಗೆ ಸ್ವಾತಿನ ಬಂದಿದೆ ನೋಡಿ. ಅಯ್ಯೋ, ಹೌದು ಹೌದು, ನಿಜ ನಿಜ, ನಿಜಾನೇ. ನನ್ನ ಕೈ ಸರಿ ಹೋಗಿದೆ ಈಗ. ಅಕ್ಕ, ಗಾಯತ್ರಿ ಪಾಪು ನಿನ್ ಕಣ್ಣಿಗೆ ತೀರ್ಥ ಎರಚಿದ ತಕ್ಷಣ ನಿನ್ ದೃಷ್ಟಿ ಸರಿ ಹೋಯ್ತು. ಈಗ ಅವಳಿಗೆ ಪ್ರಸಾದ ತಿನ್ನಿಸ್ಬೇಕಾದ್ರೆ ಅಮ್ಮನವ್ರು ಕಾಣಿಸ್ಕೊಂಡು ನಿನ್ ಕೈ ಸರಿ ಹೋಯ್ತು. ಸೂಪರ ಸೂಪರ. ಈಗಾದ್ರೂ ಅರ್ಥ ಆಯ್ತಾ ಮಾಮ್? ಚಿಕ್ಕ ಮಕ್ಕಳನ್ನ ದೇವ್ರ ಸಮಾನ ಅಂತ ಯಾಕೆ ಹೇಳ್ತಾರೆ ಅಂತ? ಹೌದು ಕಣೋ.
ಗಾಯತ್ರಿಯಿಂದಾಗಿ ಇದಕ್ ಮೊದಲೇ ನನಗೆ ಒಳ್ಳೇದಾಗಿದ್ರು ಕೇವಲವಾಗಿ ನೋಡ್ಬಿಟ್ಟೆ. ಈಗ ನನ್ನ ಕೈ ಸರಿ ಹೋಯ್ತು. ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಈ ಸಂತೋಷ ಟೈಮಲ್ಲಿ ಅತ್ತಿಗೆ ತಿನ್ನೋದು ಇಲ್ಲ, ತಿನ್ಸೋದು ಇಲ್ಲ. ಸರಿ ಸರಿ, ಮೊದ್ಲು ಇಲ್ಲಿ ಚಿನ್ನ, ದುಡ್ಡು, ಹೂವ, ಪುಸ್ತಕ, ಪೆನ್ನು, ಚಾಕು ಏನಿದ್ಯೋ ಅದೆಲ್ಲ ಇಡಿ. ಮಕ್ಕಳು ಯಾವ ವಸ್ತುನ ಮೊದ್ಲು ಮುಟ್ತಾರೋ ಅಂತ ನೋಡೋಣ. ನೋಡೋದ್ರಿಂದ ಏನ್ ಸಿಗತ್ತೆ? ಯಾವ್ದನ್ ಹೋಗಿ ಮುಟ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೀವನ ಕಟ್ಕೋತಾರೆ ಅಂತ ನಮ್ಮ ಪುರಾಣದಲ್ಲಿ ಹೇಳ್ಕೊಂಬಂದಿದ್ದಾರೆ. ಇವಳಿಗೆ ಅರ್ಥ ಆಗಷ್ಟರಲ್ಲಿ ಮಕ್ಕಳು ಒಂದು ಪೊಸಿಷನ್ಗೆ ಬಂದಿರ್ತಾರೆ. ಅದಕ್ಕೆ ಹೇಳಾಯ್ತಾ? ಒಳ್ಳೇದು. ಈಗ ಎತ್ಕೊಳ್ಳಿ. ಬದ್ರಿ, ಕಮಾನ್ 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 ಬಾಣ. ಕಮಾನ್ ಕಮಾನ್ ಕಮಾನ್. ಎಸ್. ಎಲ್ಲ ಅತ್ತೆ ಬುದ್ಧಿನೇ. ದುಡ್ಡನ್ನೇ ಮುಟ್ಬಿಟ್ಟ ನನ್ ಮಗ. ನಿನ್ ತಲೆ ಕುಬೇರ ಆಗ್ತಾನೆ ಅಂತ ಹೇಳೋದ್ ಬಿಟ್ಟು ಹೀಗಂತಿದ್ಯಲ್ಲ. ಸರಿ ಸರಿ. ಬಾ ಬಾ ಬಾ. ಗಾಯತ್ರಿ, ಈಗ ನೀನು ಬಾ 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 ಬಾ. ತಗೋ ತಗೋ ತಗೋ. ಗಾಯತ್ರಿ ಹೋಗು, ಗೋ ಗಾಯತ್ರಿ, ಗೋ. ಚಾಕು ಮುಟ್ಟಿದ್ಲು. ತರಕಾರಿ ಹೆಚ್ಕೊಂಡು ಅಡಿಗೆಯೊಳು ಆಗ್ತಾಳೇನೋ ಇವಳು. ಸಮಯ ಬಂದ್ರೆ ಕತ್ತರಿಸ್ತಾಳ್ ಕೂಡ. ಏನೇನು ಹೇಳ್ಬಿಡಿ. ಏನೋ ಯಾರಿಗ್ ಗೊತ್ತು, ನನ್ನ ಮಗಳು ಗಾಯತ್ರಿ ಫೈಟರ್ ಆಗ್ತಾಳೇನೋ. ಕಿತ್ತೂರು ರಾಣಿ ಚೆನ್ನಮ್ಮ ಥರ ನಮ್ಮ ಇಡೀ ರಾಜ್ಯನೇ ಪಾಲಿಸ್ತಾಳೇನೋ. ಬಾ 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 ಕಂದ. ಗಾನವಿ, ಇವಾಗ ನೀನು ತಗೋಬೇಕು. ಬಾ. ಹೇ ಬುಕ್ ಮುಟ್ಬಿಟ್ಲ. ಹೇ ಗಾನವಿ ಮರಿ ಸರಸ್ವತಿ ಆಗ್ತಾಳೆ. ಚೆನ್ನಾಗಿ ಓದ್ಕೊಂಡು ವ್ಯಾಪಾರನ ಇನ್ನೂ ಅಭಿವೃದ್ಧಿ ಮಾಡಬೇಕು. ಮತ್ತೆ ನನ್ ಮಕ್ಳು ಏನಾಗ್ಬೇಕು? ನಿನ್ಗೂ ನಮ್ಗೂ ಮಕ್ಳಿಲ್ವಲ್ಲೇ ಸುಮ್ಮಿ? ಇವತ್ತಿಲ್ಲ, ಮುಂದಾಗಲ್ಲ ಅಂತ ಏನ್ ಗ್ಯಾರಂಟಿ? ಹಾ, ನಮಗಂತೂ ಅಂತ ಸೀನ್ ಇಲ್ಲಮ್ಮ. ನಿನಗಿದ್ಯೋ ಇಲ್ವೋ ಗೊತ್ತಿಲ್ಲ. ಆ ವಿಷಯ ಬಿಡಿ. ಇಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಅಮ್ಮ ಸುಮನಾ, ಎಲ್ಲ ಚೆನ್ನಾಗ್ ಆಗ್ತಿರ್ಬೇಕಾದ್ರೆ ಆಗದೆ ಇರೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಊಟದ ಏರ್ಪಾಟ್ ನೋಡೋಣ ನಡಿ. ಮಾಮ್, ನೀವು ಹಾಕ್ಕೊಂಡಿರೋ ನೀಲಿ ಉಂಗ್ರ ಖಡ್ಗನ ತೆಗ್ದಾಕ್ಬೋದು. ನಾನೇ ಬಂದಾಗಿಲ್ಲ ಅತ್ತೆ. ಪರವಾಗಿಲ್ಲ, ಬಾರೋ ವಲ್ಲಭ, ನೀನೇ ತೆಗಿಯುವೆ ಅಂತೆ.
ನಿನ್ನ ಬಲಗೈ ಈಗ ಸರಿ ಹೋಯ್ತು ತಿಲೋತ್ತಮ. ಮಾರಣ ಸ್ವಾಮಿ, ನೀವ್ಯಾಕೆ ಇಲ್ಲಕ್ಕೆ ಬಂದಿದ್ದೀರಾ? ನಿಮ್ಮನ್ನ ಯಾಕೆ ಇಲ್ಲಕ್ಕೆ ಕರೆಸ್ಕೊಂಡೆ ಅಂತ 1000 ಪ್ರಶ್ನೆ ಕೇಳ್ತಾರೆ.